ಮಾಧವ ಎಲ್ಲಮ್ಮ? ಅವ್ರ ರೂಮಲ್ಲಿದ್ದಾರೆ ಮಾವ. ಅವ್ರನ್ನ ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ. ಸತ್ಯ ಎಲ್ಲ ಗೊತ್ತಾದ್ಮೇಲೆ ಆ ಶಾರ್ವರಿ ಬಗ್ಗೆ ಕೋಪ ಬರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಮನ್ಸಲ್ಲಿನೂ ದುಃಖ ಜಾಸ್ತಿ ಆಗಿದೆ. ಅದು ಸಹಜನೇ ಅಲ್ವಾ ತುಳಸಿ? ತನ್ನ ಹೆಂಡತಿಯ ಸಾವು ಸಹಜವಾದ ಸಾವಲ್ಲ, ಅದು ಕೊಲೆ ಅಂತ ಗೊತ್ತಾದಾಗ ಯಾರಿಗೆ ಆದರೂ ಹಾಗೆ ಆಗತ್ತೆ. ಅದರಲ್ಲೂ ತಾನು ವರ್ಷಗಳಿಂದ ನಂಬಿಕೊಂಡು ಬಂದಿದ್ದು ಶಾರ್ವರಿನೇ ಈ ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದಾಳೆ ಅಂತಂದ್ರೆ ಅದರಿಂದ ಅವನಿಗೆ ಹೊರಗೆ ಬರೋದಕ್ಕೆ ಒಂದಷ್ಟು ಸಮಯ ಬೇಕಾಗತ್ತೆ. ನೋಡು ತುಳಸಿ, ಈ ಸಮಯದಲ್ಲಿ ನೀನು ಅವನಿಗೆ ಒತ್ತಾಸೆಯಾಗಿ ನಿಂತಿರಬೇಕು. ಸರಿ ಮಾವ. ಆದರೂ ಈ ಶಾರ್ವರಿ ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಅಲ್ಲ, ನಾವೆಲ್ಲ ಇಲ್ಲೇ ಇದ್ರೂ ಕೂಡ ಯಾವ ಮಾಯದಲ್ಲೇ ಅವಳು ಹೇಗೆ ತಪ್ಪಿಸ್ಕೊಂಡು ಹೋದ್ಲು? ಸಿರಿ ನಿಂತ್ಕೋ, ನನ್ನ ಮಾತು ಕೇಳು. ಅಲ್ಲ ಎಲ್ಲಿಗೆ ಅಂತ ಹೋಗ್ತೀಯಾ? ಸಿರಿ ನಿಂತ್ಕೋ, ಬಾಯ್ಲಿ ನೀನು ಎಲ್ಲಿಗೆ ಅಂತ ಹೋಗ್ತಾ ಇದೀಯಾ? ಆ ಶಾರ್ವರಿನ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟಕ್ಕೂ ಆ ಶಾರ್ವರಿ ತಪ್ಪಿಸ್ಕೊಳ್ಳೋದಕ್ಕೆ ನೀವುಗಳೇ ಕಾರಣ. ಏನ್ ಹೇಳ್ತಿದೀಯ ನೀನು? ಹೌದು ತಾತ, ವಿಷಯ ಗೊತ್ತಾದ್ಮೇಲೆ ಶಾರ್ವರಿನ ನೇರವಾಗಿ ಪೊಲೀಸ್ನವರಿಗೆ ಒಪ್ಪಿಸ್ಬೇಕಿತ್ತು. ಇಷ್ಟು ದಿನ ನಾವು ಸುಮ್ಮನೆ ಇದ್ದದಕ್ಕೆ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತ್ತು. ಹಾಗಲ್ಲಮ್ಮ, ಮಾಧವನ್ಗೆ ಶಾರ್ವರಿ ಬಗ್ಗೆ ಎಲ್ಲ ಸತ್ಯಗಳು ಗೊತ್ತಾಗಬೇಕು ಅನ್ನೋ ಹಾಗಿದ್ರೆ ಅವಳ ವಿರುದ್ಧ ಎಲ್ಲ ಸಾಕ್ಷಿಗಳು ಬೇಕಾಗಿತ್ತು. ಯಾರಿಗ್ ಸತ್ಯ ಗೊತ್ತಾದ್ರಷ್ಟು ಬಿಟ್ರಷ್ಟು. ನನಗೆ ನಮ್ಮಪ್ಪನ ಸಾವಿಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾನೇ ಹೋರಾಡ್ತೀನಿ, ನಾನೇ ಅವಳನ್ನು ಹುಡುಕ್ತೀನಿ. ದಯವಿಟ್ಟು ನನ್ನನ್ನು ತಡಿಬೇಡಿ. ಸಿರಿ, ಸಂಧ್ಯಾ ಅವಳು ತುಂಬಾ ಬೇಸರದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ಅವಳನ್ನ ಒಂಟಿಯಾಗಿ ಬಿಡೋದು ಬೇಡ. ಅವಳು ಎಲ್ಲೇ ಹೋದ್ರು ನೀನು ಅವಳ ಜೊತೆಯಾಗಿರು. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ತುಳಸಿ, ಸಿರಿ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಮಾವ.